ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಅಂದರೆ ಮೇನ್ಲಿ KPSCಯಿಂದ ಒಂದು ಕಂಡಕ್ಟ್ ಮಾಡಲಾದಂಥ ಗ್ರೂಪ್ ಸಿ ಈ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಎಕ್ಸ್ಪ್ಲನೇಷನ್ ಸಮೇತ ನಾವಿಲ್ಲಿ ಡಿಸ್ಕಸ್ ಮಾಡುವ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಏನು ಒಂದು ಫಾಲ್ಟ್ ಮಾಡ್ತೀವಿ ಅಂದರೆ ಜಸ್ಟ್ ಈ ಒಂದು ಕ್ವಶನ್ ಓದೋದು, ಆಮೇಲೆ ಅದರ ಒಂದು ಆನ್ಸರನ್ನು ನೋಡೋದು. ಇಷ್ಟು ಮಾಡಿದ್ವಿ ಅಂದರೆ ಏನಾಗುತ್ತೆ, ಇಲ್ಲಪ್ಪ ಕ್ವಶನ್ ರಿಪೀಟ್ ಆದರೆ ಓಕೆ, ರಿಪೀಟ್ ಆಗಲಿಲ್ಲ ಅಂದರೆ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸುವುದರ ಒಂದು ಉಪಯುಕ್ತತೆ ಏನಾಗುತ್ತಾ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಪ್ರತಿಯೊಂದು ಕ್ವಶನ್ದು ಆ ಕ್ವಶನಲ್ಲಿ ಆನ್ಸರ್ ಯಾವುದೇ ಇರಲಿ, 3 ವ್ಯಾನ್ ಇರಲಿ, ಲ್ಯಾನ್ ಇರಲಿ, ಯಾವುದೇ ಒಂದು ಇರಲಿ, ಒಂದು ಆಪ್ಷನ್ ಇದ್ದು ಉಳಿದ ಒಂದು 3 ಆಪ್ಷನ್ ಬದಲು ಏನು ಮಾಹಿತಿ ಇದೆ ಅದನ್ನು ಕೂಡ ನಾವು ತಿಳ್ಕೋಬೇಕು. ಕರೆಕ್ಟ್ ಆನ್ಸರ್ ಯಾವುದಿದೆ ಅದನ್ನು ನೋಡಬೇಕು. ಅದೇ ರೀತಿ ನಾವು ಉಳಿದ ಒಂದು ಆಪ್ಷನ್ಗಳ ಬಗ್ಗೆ ಕೂಡ ನಾವು ಅಭ್ಯಾಸ ಮಾಡಬೇಕು. ಆವಾಗ ನಿಮಗೆ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ಸಾಲ್ವ್ ಮಾಡೋದರ ಒಂದು ಫಾಯ್ದಾ ಆಗುತ್ತೆ ನಿಮ್ಮದು. ಓಕೆ, ಸುಮ್ಮನೆ ಬರೀ ಒಂದು ಕ್ವಶನ್ ಓದೋದು, ಆನ್ಸರ್ ಓದೋದು ಅಲ್ಲ. ಓಕೆ, ಲೆಟ್ಸ್ ಸಿ. ಫಸ್ಟ್ ಕ್ವಶನ್ ನೋಡಿ, ಇಲ್ಲಿ ನಾನು ಪ್ರತಿಯೊಂದು ಕ್ವಶನ್ದ ಆನ್ಸರ್ ಹೇಳ್ತೀನಿ. ಆ ಆನ್ಸರ್ ಯಾಕಾಗತ್ತಾ ಮತ್ತು ಉಳಿದ 3 ಆಪ್ಷನ್ಗಳು ಯಾಕಾಗೋದಿಲ್ಲ, ಆ ಆಪ್ಷನ್ಗಳದ್ದು ಒಂದು ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ. ಓಕೆ, ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ಎಲ್ಲ ಒಂದು ಈ ಕಂಪ್ಯೂಟರ್ ಏನಪ್ಪ ಒಂದು ಡಿಟೇಲ್ ಆದಂಥ ಒಂದು ಸಿಲೆಬಸ್ ಅದ. ಸೊ ಈ ಒಂದು ಕ್ವಶನ್ ವೈಸ್ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಓಕೆ, ಲೆಟ್ಸ್ ಸಿ. ಇಲ್ಲಿ ಕ್ವಶನ್ ಏನದ, ಡ್ಯಾಶ್ ಯೂಸಸ್ ಅ ಸ್ಟ್ಯಾಂಡರ್ಡ್ ಕಾಲ್ಡ್ IEEE 802.6. ಇಲ್ಲಿ ಡ್ಯಾಶ್ ಯೂಸಸ್ ನೋಡಿ, ಆಪ್ಷನ್ ಇಂಟರ್ನೆಟ್, ಲ್ಯಾನ್, ವ್ಯಾನ್, ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಲ್ಯಾನ್ ಅಂದರೆ ಏನು, ಲೋಕಲ್ ಏರಿಯಾ ನೆಟ್ವರ್ಕ್. ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್. ಆಮೇಲೆ ಇದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಇದು ಈ ಲೋಕಲ್ ಏರಿಯಾ ನೆಟ್ವರ್ಕ್ ಮತ್ತು ಇದು ಇಂಟರ್ನೆಟ್. ಸೊ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಈ ಒಂದು IEEE 802.6 ಯೂಸ್ ಮಾಡುತ್ತಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ, ಮ್ಯಾನ್ ಆಗುತ್ತಾ. ಓಕೆ, ಮ್ಯಾನ್ ಅಂದರೆ ಏನು, ಆದಷ್ಟು ನಾವು ಇದನ್ನು ಇಂಗ್ಲೀಷಲ್ಲಿ ಸಾಲ್ವ್ ಮಾಡಲಿಕ್ಕೆ ನೋಡಬೇಕು, ಯಾವುದು ಈ ಕಂಪ್ಯೂಟರನ್ನು. ಯಾಕೆಂದರೆ ಮ್ಯಾಕ್ಸಿಮಮ್ ಎಲ್ಲ ಈ ಒಂದು ಕಂಪ್ಯೂಟರ್ ರಿಲೇಟೆಡ್ ಒಂದು ಕನ್ಸೆಪ್ಟ್ಸ್ ಇರ್ತಾವೆ, ಅವು ಬೆಟರ್ ಇಂಗ್ಲೀಷಲ್ಲಿ ಓದ್ಕೊಂಡ್ರೆ ಬೆಸ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು, ದ ಕ್ವಶನ್ ಏನು ಕೇಳಿದ್ದಾರೆ, ವಿಚ್ ಟೈಪ್ ಆಫ್ ನೆಟ್ವರ್ಕ್ ಯೂಸಸ್ ದ IEEE 802.6. ಆವಾಗ ಆನ್ಸರ್ ಏನಾಗುತ್ತಾ, ಈ ಮ್ಯಾನ್ ಅನ್ನೋ ನೆಟ್ವರ್ಕು, ಈ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕು ಈ IEEE 802.6 ಈ ಸ್ಟ್ಯಾಂಡರ್ಡನ್ನು ಯೂಸ್ ಮಾಡುತ್ತೆ. ಬಟ್ ಇಲ್ಲಿ ಇದು IEEE 802.6 ಅಂದರೆ ಏನು, ಯಾರಿಗೆ ಗೊತ್ತೇ ಇಲ್ಲ. ಓಕೆ, IEEE 802.6 ಅಂದರೆ ಏನು, ಇದನ್ನು ನೋಡೋದ್ರೆ ಈ ಒಂದು ಕನ್ಸೆಪ್ಟ್ ನೋಡಿದ ಕೂಡಲೇ ಅನಿಸುತ್ತೆ ಇದು ಕ್ವಶನ್ ಟಫ್ ಅದ ಅಂತ. ಸೊ ಅದಕ್ಕೆ ಮೊದಲಿಗೆ ನಾವು IEEE 802.6 ಈ ಸ್ಟ್ಯಾಂಡರ್ಡ್ ಏನದ ಅಂತ ನೋಡೋಣ. ಈ ಸ್ಟ್ಯಾಂಡರ್ಡ್ ಏನು ಹೇಳ್ತದೆ, ಇಟ್ ಸ್ಪೆಸಿಫೈಸ್ ದ ಆರ್ಕಿಟೆಕ್ಚರ್ ಆ್ಯಂಡ್ ಪ್ರೋಟೋಕಾಲ್ಸ್ ಫಾರ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಸ್. ಓಕೆ, ಸೊ ಈ ಒಂದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಗೆ ಈ ಒಂದು ಆರ್ಕಿಟೆಕ್ಚರ್ ಮತ್ತು ಪ್ರೋಟೋಕಾಲ್ಸ್ ಅನ್ನೋದು ಸ್ಪೆಸಿಫೈ ಮಾಡುತ್ತಾ, ಡಿನೋಟ್ ಮಾಡುತ್ತಾ. ಓಕೆ, ಆಮೇಲೆ ಇಟ್ ಡಿಫೈನ್ಸ್ ಹೈ ಸ್ಪೀಡ್ ನೆಟ್ವರ್ಕ್ ಟೆಕ್ನಾಲಜಿ. ಇದೊಂದು ಹೈ ಸ್ಪೀಡ್ ನೆಟ್ವರ್ಕ್ ಟೆಕ್ನಾಲಜಿ ಇದ್ದು
ಇದಕ್ಕೆ ನಾವೇನಂತೀವಿ DQDB ಅಂದರೆ ಡಿಸ್ಟ್ರಿಬ್ಯೂಟೆಡ್ ಕ್ಯೂ ಡ್ಯುಯಲ್ ಬಸ್ ಅಂತ ಅಂತೀವಿ. ಅದು ಎದಕ್ಕೆ? ಇಟ್ ಈಸ್ ಡಿಸೈನ್ಡ್ ಟು ಕವರ್ ಅ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ ದ್ಯಾನ್ ಲ್ಯಾನ್. ನೋಡಿ ಇಲ್ಲಿ ಲ್ಯಾನು ಮತ್ತು ವ್ಯಾನ್ ಇದರ ಒಂದು ಡಿಫ್ರೆನ್ಸ್ ಏನು? ಈಗ ಫಾರ್ ಎಕ್ಸಾಂಪಲ್ ಲ್ಯಾನ್ ಅಂದರೆ ಏನು? ಈ ಲ್ಯಾನ್ ಅಂದರೆ ಒಂದು ಲೋಕಲ್ ಏರಿಯಾ ಅಂತ ಅಂತೀವಿ ನಾವು. ಲೋಕಲ್ ಏರಿಯಾ ಅಂದರೆ ಏನು? ಒಂದು ಸಣ್ಣ ಒಂದು ಬಿಲ್ಡಿಂಗ್ ಅದ, ಒಂದು ಅಪಾರ್ಟ್ಮೆಂಟ್ ಅದ, ಆ ಒಂದು ಅಲ್ಲಿ ನಾವು ಲೋಕಲ್ ಏರಿಯಾ ನೆಟ್ವರ್ಕನ್ನು ಯೂಸ್ ಮಾಡ್ತೀವಿ. ಒಂದು ಆಫೀಸ್ ಅದ. ಆಮೇಲೆ ಮ್ಯಾನ್ ಅಂದರೆ ಏನು? ಒಂದು ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ ಸಚ್ ಎಸ್ ಅ ಟೌನ್, ಒಂದು ಸಿಟಿ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು, ಮುಂಬೈ, ಹೈದರಾಬಾದ್, ಚೆನ್ನೈ, ಪುಣೆ, ಈ ಒಂದು ಎಲ್ಲ ಎಂಟೈರ್ ಸಿಟಿ ಅದ ಕವರ್ ಮಾಡುತ್ತೆ. ಅಂದ್ರೆ ಒಂದು ನೆಟ್ವರ್ಕನ್ನು, ಅದರಲ್ಲಿ ವಾಯ್ಸ್ ಆಗಲಿ ಅಥವಾ ಡೇಟಾ ಆಗಲಿ, ಡೇಟಾ ಟ್ರಾಫಿಕ್, ಅದು ಮ್ಯಾನನ್ನು ನಾವು ಹೇಳ್ತೀವಿ. ಆಮೇಲೆ ಇದು ಮ್ಯಾನ್ ಆಯಿತು ಆನ್ಸರ್. ಓಕೆ, ನೆಕ್ಸ್ಟ್ ಈ 3 ಆಪ್ಷನ್ ಎದಕ್ಕೆ ಆಗೋದಿಲ್ಲ? ವೈ ದ ಅದರ್ ಆಪ್ಷನ್ಸ್ ಆರ್ ಇನ್ಕರೆಕ್ಟ್ ಅನ್ನೋಕ್ಕಿಂತ ಯಾಕೆ ಈ ಒಂದು ಕ್ವೆಶ್ಚನ್ಗೆ ಇವು ಆನ್ಸರ್ ಆಗೋದಿಲ್ಲ? ಇಲ್ಲಿ ಇಂಟರ್ನೆಟ್ ಅಂದರೆ ಏನು? ಇಂಟರ್ನೆಟ್ ಈಸ್ ಅ ಗ್ಲೋಬಲ್ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ದ್ಯಾಟ್ ರಿಲೈಸ್ ಪ್ರೈಮರ್ಲಿ ಆನ್ ದ TCP ಆರ್ IP ಪ್ರೋಟೋಕಾಲ್. ನೋಡಿ, ಇದು ಇಂಟರ್ನೆಟ್, ಇದು ನಿಮ್ಗೆ ಗೊತ್ತು, ಇದು ನೆಟ್ವರ್ಕ್ ಅನ್ನೋದಂತ. ಬಟ್ ಇದು ಮೇನ್ಲಿ ಡಿಪೆಂಡ್ಸ್ ಇದ್ರ ಮೇಲೆ ಇರುತ್ತೆ, TCP ಆರ್ IP ಪ್ರೋಟೋಕಾಲ್. ನೆನಪಿರಲಿ, IP ಪ್ರೋಟೋಕಾಲ್ ಅಂದರೆ ಈ IEEE 802 ಸ್ಟ್ಯಾಂಡರ್ಡ್ಗಿಂತ ಅದು TCP ಆರ್ IP ಪ್ರೋಟೋಕಾಲನ್ನು ಅದ್ರ ಮೇಲೆ ಡಿಪೆಂಡ್ ಇರುತ್ತಾ, ತಿಳಿತಾ? ನಾಳೆ ಹೀಗೂ ಕೇಳ್ಬೋದು, ಡ್ಯಾಶ್ ಯೂಸಸ್ ದ TCP IP ಪ್ರೋಟೋಕಾಲ್. ಅವಾಗ ಕೊಡ್ತಾರೆ ಮತ್ತೆ ಇಂಟರ್ನೆಟ್, ಲ್ಯಾನ್, ವ್ಯಾನ್ ಅಂತ. ಅವಾಗ ಇಂಟರ್ನೆಟ್ ಅಂತ ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಆಮೇಲೆ ಲೋಕಲ್ ಏರಿಯಾ ನೆಟ್ವರ್ಕಕ್ಕೆ ಯಾವುದು ಯೂಸ್ ಮಾಡ್ತೀವಿ ನಾವು? IEEE 802.3. ಇದಕ್ಕೆ ಇಥರ್ನೆಟ್ ಅಂತೀವಿ ನಾವು, ಇಥರ್ನೆಟ್. ಮ್ಯಾನ್ ಎಷ್ಟು? 802.6. ಇದು ಮ್ಯಾನ್, ಇದು ಮೆಟ್ರೋಪಾಲಿಟನ್. ಇದು ಲೋಕಲು 0.3. ಆಮೇಲೆ ವೈಫೈ 802.11 ವೈಫೈ, ಇದು ನೆನಪಿರಲಿ, ಅರ್ಥ ಆಯ್ತಾ? ಆಮೇಲೆ ವ್ಯಾನ್ಸ್ ಆರ್ ಕವರ್ಸ್ ಅ ವಾಸ್ಟ್ ಜಿಯೋಗ್ರಫಿಕಲ್ ಡಿಸ್ಟೆನ್ಸಸ್. ಎಲ್ಲಕ್ಕಿಂತ ಒಂದು ಹೆಚ್ಚು ಒಂದು ಭೌಗೋಳಿಕ ಪ್ರದೇಶ, ಒಂದು ವ್ಯಾಪ್ತಿಯನ್ನು ಹಿಡಿದಿಟ್ಕೊಳ್ಳೋದಂದರೆ ವ್ಯಾನ್. ಅದು ವೈಡ್ ಏರಿಯಾ ನೆಟ್ವರ್ಕ್. ಟೋಟಲ್ ಒಂದು ಏಷ್ಯಾ ಖಂಡದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ವಿವಿಧ ಒಂದು ಕಂಟ್ರಿಗಳ ಮಧ್ಯೆ. ಈಗ ಫಾರ್ ಎಕ್ಸಾಂಪಲು ಚೀನಾ, ಇಂಡಿಯಾ, ಬಾಂಗ್ಲಾದೇಶ್, ನೇಪಾಳ, ಭೂತಾನ್, ಅಥವಾ ಒಂದು ಕಾಂಟಿನೆಂಟ್ ಆದಂಥ ಉತ್ತರ ಅಮೇರಿಕಾ, ಅಲ್ಲಿ ಅಮೇರಿಕಾ ಆಗಲಿ, ಕೆನಡಾ, ಮೆಕ್ಸಿಕೋ, ಈ ಒಂದು ಎಲ್ಲ ಈ ಒಂದು ಕಾಂಟಿನೆಂಟ್ ಆಗಲಿ ಅಥವಾ ಈ ಒಂದು ಕಂಟ್ರೀಸ್ಗಳ ಒಂದು ಮಧ್ಯೆ ಈ ಒಂದು ನೆಟ್ವರ್ಕ್ ಏನಾಗುತ್ತೆ? ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಅಂತ ಇದು ಏನು ಯೂಸ್ ಮಾಡುತ್ತಾ? ಪಾಯಿಂಟ್ ಟು ಪಾಯಿಂಟ್ ಆ್ಯಂಡ್ ಪ್ಯಾಕೆಟ್ ಸ್ವಿಚಿಂಗ್ ಟೆಕ್ನಾಲಜಿ. ಅಂದರೆ ಈ ಒಂದು ಟೆಕ್ನಾಲಜಿ ಬದಲಾಗಿ, ಓಕೆ, ಈ ಒಂದು IEEE 802.6 ಈ ಒಂದು ಸ್ಟ್ಯಾಂಡರ್ಡ್ ಬದಲಾಗಿ ಈ ಪಾಯಿಂಟ್ ಟು ಪಾಯಿಂಟ್ ಮತ್ತು ಪ್ಯಾಕೆಟ್ ಸ್ವಿಚಿಂಗ್ ಟೆಕ್ನಾಲಜೀಸ್ ಯಾವುದು? ಫ್ರೇಮ್ ರಿಲೇ, ATM, MPLS rather than the 802.6. ಓಕೆ, ಸೊ ಈಗ ನೀವು ನೋಡ್ಬೋದು, ಇಂಟರ್ನೆಟ್ ಏನಿದು? TCP ಆರ್ IP ಪ್ರೋಟೋಕಾಲನ್ನು ಯೂಸ್ ಮಾಡ್ತದೆ. ಇದು IEEE 802.3. ಫ್ಯಾನ ಇದು ಪಾಯಿಂಟ್ ಟು ಪಾಯಿಂಟ್ ಆ್ಯಂಡ್ ಪ್ಯಾಕೆಟ್ ಸ್ವಿಚಿಂಗ್. ಫಾರ್ ಎಕ್ಸಾಂಪಲ್ ಫ್ರೇಮ್
ಅಥವಾ ಪ್ಯಾಕೆಟ್ ಪಾಯಿಂಟ್ ಟು ಪಾಯಿಂಟ್. ಓಕೆ, ನೆಕ್ಸ್ಟ್ ಮ್ಯಾನ IEEE 802.6. ಓಕೆ, ಇನ್ನೊಂದದ ವೈಫೈ ಇದ್ಯಾವುದು IEEE 802.11. ನೆನಪಿರಲಿ, ಇವತ್ತು ಇದನ್ನು ಈ ಕ್ವಶನನ್ನು ಕೇಳಿದ್ದಾರೆ. ಇವತ್ತು ನಾಳೆ ಯಾವ್ದು ಕೇಳ್ಬೋದು? ಲ್ಯಾನ್ ಕೇಳ್ಬೋದು, ವ್ಯಾನ್ ಕೇಳ್ಬೋದು, ಇಂಟರ್ನೆಟ್ ಕೇಳ್ಬೋದು, ಅಥವಾ ವೈಫೈ. ವಿಚ್ ಸ್ಟ್ಯಾಂಡರ್ಡ್ ಈಸ್ ಯೂಸ್ಡ್ ಫಾರ್ ವೈಫೈ? ಅವಾಗೇನು ಹೇಳ್ತೀರಾ? IEEE 802.11. ಈ ರೀತಿ ನಾವು ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ಒಂದು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ನಮ್ಗೆ 10 ಮಿನಿಟ್ಸ್ ಆಯಿತು. ಬಟ್ ಆ 10 ಮಿನಿಟ್ಸಲ್ಲಿ ಒಂದು ಕ್ವಶನ್ ಮಾತ್ರ ಅಲ್ಲ, ಟೋಟಲ್ 4-5 ಕನ್ಸೆಪ್ಟನ್ನು ನಾವು 4 to 5 ಕನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡ್ಕೊಂಡ್ವಿ. ಅದು ಇಂಪಾರ್ಟೆಂಟು. ಸುಮ್ಮನೆ ಟಾಪ್ 100 ಕ್ವಶನ್ಸು, ಟಾಪ್ 200 ಕ್ವಶನ್ಸು, ಟಾಪ್ 1000 ಕ್ವಶನ್ಸು ಇಷ್ಟು ಓದಿದರೆ ಉಪಯೋಗ ಇಲ್ಲ. ಏನಪ್ಪ ಎಲ್ಲ ಕ್ವಶನ ಸೇಮ್ ಟು ಸೇಮ್ ಬೀಳೋದಿಲ್ಲ. ಈ ರೀತಿ ನೀವು ಅನಲೈಸಿಸ್ ಮಾಡಬೇಕು. ಸೊ ಸೆಕೆಂಡ್ ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಜೇಷನ್ ವಾಸ್ ಕ್ರಿಯೇಟೆಡ್ ಟು ಮ್ಯಾನೇಜ್ IP ಅಡ್ರೆಸ್ ಸ್ಪೇಸಸ್? IP ಅಡ್ರೆಸ್ ಸ್ಪೇಸಸ್ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವ ಆರ್ಗನೈಜೇಷನ್ ಕ್ರಿಯೇಟ್ ಮಾಡ್ತದ ಈ IP ಅಡ್ರೆಸ್ ಟು ಮ್ಯಾನೇಜ್ ದ IP ಅಡ್ರೆಸ್ ಸ್ಪೇಸಸ್? ಟೆಲ್ನೆಟ್, ICANN, W3C. ಇಲ್ಲಿ ನೋಡಿ, ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ICANN, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್. ಅರ್ಥ ಆಯ್ತಾ? ಅಂದ್ರೆ ಕ್ವಶನ್ ಏನದ? ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಜೇಷನ್ ವಾಸ್ ಕ್ರಿಯೇಟೆಡ್ ಟು ಮ್ಯಾನೇಜ್ IP ಅಡ್ರೆಸ್ ಸ್ಪೇಸಸ್? ಈ ಒಂದು IP ಅಡ್ರೆಸ್ ಈ ಸ್ಪೇಸಸ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಯಾವ ಒಂದು ಆರ್ಗನೈಜೇಷನನ್ನು ಏನಪ್ಪ ಇಸ್ಟಾಬ್ಲಿಷ್ ಮಾಡಲಾಗಿದೆ? ಸೊ ಅದು ICANN. ಸೊ ಇಲ್ಲಿ ICANN ರೂಲ್ಸ್ ಏನು? ಸೊ ಇದು ನೀವು ಫುಲ್ ಫಾರ್ಮ್ ನೆನಪಿಟ್ಕೋಬೇಕು. ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್. ಓಕೆ, ನಾಳೆ ಅದ್ರ ಕೇಳ್ಬೋದು. ICANN ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್. ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಆಗಿದ್ದು, ಇದರ ರೆಸ್ಪಾನ್ಸಿಬಲ್ ಏನು? ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕೋಆರ್ಡಿನೇಟಿಂಗ್ ದ ಮೇಂಟೆನೆನ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಆಫ್ ಸೆವರಲ್ ಡೇಟಾಬೇಸ್. ಈ ಒಂದು ಡೇಟಾಬೇಸ್ಗಳ ಒಂದು ಮೇಂಟೈನ್ ಮಾಡೋದು ಮೇನ್ಲಿ. ಅದಕ್ಕೆ ಮೇನ್ಲಿ ಇಟ್ ಈಸ್ ರಿಲೇಟೆಡ್ ಟು ನೇಮ್ ಸ್ಪೇಸಸ್ ಆ್ಯಂಡ್ ನ್ಯೂಮಿರಿಕಲ್ ಸ್ಪೇಸಸ್ ಆಫ್ ದ ಇಂಟರ್ನೆಟ್. ಈ ಇಂಟರ್ನೆಟ್ದು ನೇಮ್ ಸ್ಪೇಸಸ್, ನೇಮ್ಸ್ ಮತ್ತು ನಂಬರ್ಸ್, ಆ ಒಂದು ಡೇಟಾ ಬೇಸನ್ನು ಮೇಂಟೈನ್ ಮಾಡಲಿಕ್ಕೆ ಈ ಒಂದು ಆರ್ಗನೈಜೇಷನನ್ನು ಇಸ್ಟಾಬ್ಲಿಷ್ ಮಾಡಲಾಗಿದೆ. ಅರ್ಥ ಆಯ್ತಾ? ಅದ್ಯಾವುದು? ICANN, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್. ಓಕೆ, ಆಮೇಲೆ IP ಮ್ಯಾನೇಜ್ಮೆಂಟ್ ಏನಿದು? ಸ್ಪೆಸಿಫಿಕ್ಲಿ ಈ ಒಂದು ICANN ಅದ ಇದು ಇಟ್ ಡೆಲಿಗೇಟ್ಸ್ ದ IP ಅಡ್ರೆಸ್ ಅಲೋಕೇಶನ್ ಟು ರೀಜನಲ್ ಇಂಟರ್ನೆಟ್ ರಿಜಿಸ್ಟರೀಸ್. ಇದು ICANN ಏನು ಮಾಡ್ತದ? ಈ ಒಂದು IP ಅಡ್ರೆಸ್ ಅಲೋಕೇಶನ್ ಕೆಲವೊಂದಿಷ್ಟಕ್ಕೆ ಈ ಒಂದು IP ಅಲೋಕೇಶನ್, ಈ IP ಅಡ್ರೆಸ್ಸನ್ನು ಅಲೋಕೇಟ್ ಮಾಡೋದಿರ್ತದೆ, ಡಿಸ್ಟ್ರಿಬ್ಯೂಟೆಡ್ ಮಾಡ್ತದಿರ್ತದೆ. ಅದಕ್ಕೆ ನಾವು ಏನಂತೀವಿ ಇಲ್ಲಿ? ಅಲೋಕೇಶನ್ ಟು ರೀಜನಲ್ ಇಂಟರ್ನೆಟ್ ರಿಜಿಸ್ಟ್ರೀಸ್. ಈ ಒಂದು ಇಂಟರ್ನೆಟ್ದು ಒಂದು ವಿಭಾಗವಾರು ಅಥವಾ ಡಿವಿಷನಲ್ ಅಥವಾ ರೀಜನಲ್ ವೈಸ್ ಆ ಒಂದು ರೀಜನಲ್ ಇಂಟರ್ನೆಟ್ ರಿಜಿಸ್ಟ್ರೀಸ್ ಇರ್ತಾವೆ. ಅವಕ್ಕೆ ಅಲೋಕೇಶನ್ ಮಾಡಲಿಕ್ಕೆ ಈ ಒಂದು ICANN ಏನಪ್ಪ
ನಾವು ಇಲ್ಲಿ ಇಸ್ಟಾಬ್ಲಿಷ್ ಮಾಡಲಾಗದ. ಆ್ಯಂಡ್ ಮತ್ತೇನು ಮಾಡ್ತದ, ಇಟ್ ಮ್ಯಾನೇಜಸ್ ದ ಟಾಪ್ ಲೆವೆಲ್ ಡೊಮೇನ್ ನೇಮ್ ಸಿಸ್ಟಮ್ ಅಂತ DNS ಸಿಸ್ಟಮ್. ಓಕೆ, ಈ ಫೀಚರ್ಗಳ ಒಂದು ಮ್ಯಾನೇಜ್ ಮಾಡ್ತದೆ. ಇದು ICANN ಬದಲಾಯಿತು. ಬಟ್ ನಾವು ಇದ್ರ ಬದಲು ನೋಡೋಣ. ಯಾವುದು ಆಪ್ಷನ್ ಅದಾವಲ್ಲ, ಟೆಲ್ನೆಟ್ ಅದ, W3C ಅದ. ಆನ್ಸರ್ ಅಂತೂ ಸಿಕ್ತಪ್ಪ, ಬಟ್ ನಮಗೆ ಟೆಲ್ನೆಟ್ ಅಂದರೆ ಏನು, W3C ಅಂದರೆ ಏನು, ಮತ್ತೊಂದು ಆಪ್ಷನ್ ಇದೆಯಲ್ಲ ಯಾವುದದ, ಎಸ್ ಜಸ್ಟ್ 3 ಓನ್ಲಿ 3 ಆಪ್ಷನ್ಸ್ ಅದಾವೆ. ಇದ್ರ ಬದಲು ಗೊತ್ತಾಗಬೇಕಲ್ಲ. ಸೊ ಟೆಲ್ನೆಟ್ ಏನು ಮಾಡ್ತದೆ, ಇದೊಂದು ಆರ್ಗನೈಜೇಷನು, ಇದು ICANN ಏನದ, ಇದೊಂದು ಸಂಸ್ಥೆ ಹೇಗದ, ಇದು ಅದು ಹಾಗೆ. ದಿಸ್ ಈಸ್ ಎ ನೆಟ್ವರ್ಕ್ ಪ್ರೋಟೋಕಾಲ್. ನೋಡಿ ನೆನಪಿರಲಿ, ಇದೊಂದು ನೆಟ್ವರ್ಕ್ ಪ್ರೋಟೋಕಾಲ್ ಯೂಸ್ಡ್ ಆನ್ ದ ಇಂಟರ್ನೆಟ್ ಆರ್ ಲೋಕಲ್ ಏರಿಯಾ ನೆಟ್ವರ್ಕ್. ಇದೊಂದು ಏನಾಗಿದೆ, ಇದೊಂದು ನೆಟ್ವರ್ಕ್ ಪ್ರೋಟೋಕಾಲ್ ಅದ. ಇದು ನೆನಪಿರಲಿ ಸರ್, ನಾಟ್ ಎ ಇನ್ಸ್ಟಿಟ್ಯೂಷನ್ ಆರ್ ಆರ್ಗನೈಜೇಷನ್, ಇಟ್ಸ್ ಎ ನೆಟ್ವರ್ಕ್ ಪ್ರೋಟೋಕಾಲ್. ಅದನ್ನು ಇಂಟರ್ನೆಟ್ ಅಥವಾ ಲ್ಯಾನ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾಕೆ, ಟು ಪ್ರೊವೈಡ್ ಬೈ ಡೈರೆಕ್ಷನಲ್ ಇಂಟರ್ಯಾಕ್ಟಿವ್ ಟೆಕ್ಸ್ಟ್ ಓರಿಯೆಂಟೆಡ್ ಕಮ್ಯುನಿಕೇಷನ್ ಫೆಸಿಲಿಟಿ ಯೂಸಿಂಗ್ ವರ್ಚುವಲ್ ಟರ್ಮಿನಲ್ ಕನೆಕ್ಷನ್. ನೋಡಿ, ನಾಟ್ ಆ್ಯನ್ ಆರ್ಗನೈಜೇಷನ್. ಇದೊಂದು ಕನೆಕ್ಷನ್ ಇದ್ದಂಗೆ ನಮ್ಗೆ ನೆನಪಿರಲಿ. ಒಂಥರ ಆರ್ಗನೈಜೇಷನ್ ಟೈಪ ವರ್ಕ್ ಮಾಡ್ತದೆ, ಬಟ್ ಇಟ್ ಈಸ್ ಎ ನಾಟ್ ಎ ಆರ್ಗನೈಜೇಷನ್, ಇಟ್ ಈಸ್ ಎ ಕನೆಕ್ಷನ್, ವರ್ಚುವಲ್ ಟರ್ಮಿನಲ್ ಕನೆಕ್ಷನ್ ಯೂಸಿಂಗ್. ಅದು ಒಂಥರ ಇದೊಂದು ಕಮ್ಯುನಿಕೇಷನ್ ಫೆಸಿಲಿಟಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇದೊಂದು ನೆಟ್ವರ್ಕ್ ಪ್ರೋಟೋಕಾಲ್. ಓಕೆ, ನೆಕ್ಸ್ಟ್ W3C ಅಂದರೆ, W3C ಅಂದ್ರೇನು, WWWC ಅಂದರೆ ವರ್ಲ್ಡ್ ವೈಡ್ ವೆಬ್ ಕನ್ಸೋರ್ಟಿಯಮ್. ದಿಸ್ ಈಸ್ ದ ಮೇನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಜೇಷನ್ ಫಾರ್ ವರ್ಲ್ಡ್ ವೈಡ್ ವೆಬ್. ಇಟ್ ಡೆವಲಪ್ಸ್ ದ ವೆಬ್ ಪ್ರೋಟೋಕಾಲ್ಸ್ ಆ್ಯಂಡ್ ಗೈಡ್ಲೈನ್ಸ್ to ensure the long-term growth, but it does not manage the IP address allocation. IP address allocation ಇದು ಮಾಡೋದಿಲ್ಲ. IP address allocation ಮಾಡೋದು ಯಾವುದಪ್ಪ, ಇದು ICANN. ನೆನಪಿರಲಿ. ನೆಕ್ಸ್ಟ್ ಕ್ವೆಶನ್, ಆಪರೇಟಿಂಗ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್. ಆಪ್ರೇಟಿಂಗ್ ಸಿಸ್ಟಮ್ OSಗೆ ಉದಾಹರಣೆ ಯಾವುದು, ಮೈಕ್ರೋಸಾಫ್ಟ್ ಅದ, ಲಿನಕ್ಸ್ ಅದ, ಆಮೇಲೆ ಆ್ಯಪಲ್ ಅದ, ಆ್ಯಪಲ್ ಆ್ಯಂಡ್ರಾಯ್ಡ್. ಇವು ಆ್ಯಂಡ್ರಾಯ್ಡ್ ಎಲ್ಲ ಮೊಬೈಲ್ಸ್ದು. ಬಟ್ ಆಪ್ರೇಟಿಂಗ್ ಸಿಸ್ಟಮ್ ಇದು ಮೇನ್ಲಿ ಎದಕ್ಕಪ್ಪ, ಇವೊಂದು ನಾವು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ. ಸೊ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಎದಕ್ಕೆ, an operating system act as a manager for the computer's resources. It directly responsible for all the functions listed in the options. So ಇದೊಂದು ಮ್ಯಾನೇಜರ್ ಇದ್ದಂಗೆ. ವಿದೌಟ್ ಆಪ್ರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ ಡಸ್ ನಾಟ್ ವರ್ಕ್. ಇದು ಆಪ್ರೇಟಿಂಗ್ ಸಿಸ್ಟಮ್ ಇರಲಿಲ್ಲ ಅಂದರೆ ನಿಮ್ಮ ಕಂಪ್ಯೂಟರ್ ವರ್ಕ್ ಮಾಡೋದಿಲ್ಲ. ಯಾಕೆಂದರೆ ಅದೊಂದು ಬೇಸ್ಮೆಂಟ್ ಇದ್ದಂಗೆ, ಒಂದು ಪ್ಲ್ಯಾಟ್ಫಾರ್ಮ್ ಇದ್ದಂಗೆ. ಓಕೆ, ಅದೇನು ಮಾಡ್ತದ, ಮೆಮ್ರಿ ಮ್ಯಾನೇಜ್ಮೆಂಟ್ ಮಾಡ್ತದ. ಮೀನ್ಸ್ OS ಟ್ರ್ಯಾಕ್ಸ್ ದ ಎವ್ರಿ ಬೈಟ್ ಆಫ್ ಪ್ರೈಮರಿ ಮೆಮ್ರಿ ಅಂದರೆ ಯಾವುದು, ರ್ಯಾಮ್ ಅಂದರೆ ಏನು, ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ. ಆ್ಯಂಡ್ ಇಟ್ ಮ್ಯಾನೇಜಸ್ ದ ಅಲೋಕೇಶನ್ ಆ್ಯಂಡ್ ಡಿ ಅಲೋಕೇಶನ್ ಆಫ್ ಮೆಮ್ರಿ ಬ್ಲಾಕ್ಸ್ ಟು ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರೊಸೆಸಸ್. ಓಕೆ, ಒಟ್ಟು ಒಂದು ಮೆಮ್ರಿ ರಿಲೇಟೆಡ್ ವರ್ಕನ್ನು ಮಾಡ್ತದೆ. ಓಕೆ, ಅಷ್ಟೇ ತಿಳ್ಕೊಳ್ಳಿ. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಡಿವೈಸ್ ಮ್ಯಾನೇಜ್ಮೆಂಟ್. ಇನ್ಪುಟ್ ಔಟ್ಪುಟ್ ಅಂದ್ರೆ ಏನು, ಈ ಕೀಬೋರ್ಡ್ಸು, ಮೌಸು, ಪ್ರಿಂಟರ್ಸು, ಇವೆಲ್ಲ ಏನದಾವ. ಈ ಪ್ರಿಂಟರ್ ಏನಿದೆ ಔಟ್ಪುಟ್ ಡಿವೈಸ್, ಮೌಸ, ಕೀಬೋರ್ಡ್ಸ,
ಫಾರ್ ಎಕ್ಸಾಂಪಲ್ ಇನ್ನಿತರ ಯಾವುದೇ ಡಿವೈಸಸ್ ಇವು ಇನ್ಪುಟ್ಟು. ಔಟ್ಪುಟ್ ಅಂದರೆ ಏನು? ಪ್ರಿಂಟರು, ಆಮೇಲೆ ಮಾನಿಟರು, ಸ್ಕ್ರೀನ್. ಓಕೆ, ಆಮೇಲೆ ಈ ಪ್ರಿಂಟರ್ ಆಗಲಿ ಅಥವಾ ಮತ್ತು ಇನ್ನಿತರ ಔಟ್ಪುಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಓಕೆ ಪ್ಲಾಟರ್ ಆಗಲಿ. ಸೊ ಇವೇನು ಮಾಡ್ತವೆ? ಜಸ್ಟ್ ಈ ಸ್ಪೆಷಲೈಸ್ಡ್ ಸಾಫ್ಟ್ವೇರ್ ಕಾಲ್ಡ್ ಡಿವೈಸ್ ಡ್ರೈವರ್ಸ್. ಇದು OS ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಅಟ್ಯಾಚ್ಡ್ ಪೆರಿಫರಲ್ ಡಿವೈಸಸ್. ಓಕೆ, ನೆಕ್ಸ್ಟ್ CPU ಶೆಡ್ಯೂಲಿಂಗ್. CPU ಶೆಡ್ಯೂಲಿಂಗ್ ಅಂದರೆ CPU ಅಂದರೆ ಏನು? CPU is the brain of computer, central processing unit. It handles the competing processes. It decides which process gets CPU time. ಓಕೆ, ಸೊ ಅದಕ್ಕೆ ಇಲ್ಲಿ ಆಲ್ ಆಫ್ ದೀಸ್ ಆಗ್ತದೆ ಕರೆಕ್ಟ್ ಆನ್ಸರ್. ಇದೆಲ್ಲ ಮಾಡ್ತದೆ, ಇದಿಲ್ಲ ನಂಗಿಲ್ಲ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ಅಂದರೆ ಕಾಮನಾಗಿ ಹೇಳ್ಬೇಕಂದ್ರೆ ಅಂದರೆ ಒಂದು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಂಗೆ ಇದಕ್ಕೆ. ನೆಕ್ಸ್ಟ್ ಕ್ವಶನ್. FAT ಸ್ಟ್ಯಾಂಡ್ಸ್ ಫಾರ್. FAT ಅಂದರೆ ಏನು? FAT ಇಟ್ ಸ್ಟ್ಯಾಂಡ್ಸ್ ಫಾರ್ ಫೈಲ್ ಅಲೋಕೇಶನ್ ಟೇಬಲ್. ಫೈಲ್ ಅಲೋಕೇಶನ್ ಟೇಬಲ್ ನೆನಪಿರಲಿ. ಫೈಲ್ ಅಲೋಕೇಶನ್ ಟೇಬಲ್ ಅಂದರೆ ಏನು? ವಾಟ್ ಇಟ್ ಡಸ್, ವಾಟ್ ಇಟ್ ಈಸ್, ಹೌ ಇಟ್ ವರ್ಕ್ಸ್. ನೋಡಿ, ಫೈಲ್ ಅಲೋಕೇಶನ್ ಟೇಬಲ್ ಅಂದರೆ ಇಟ್ ಈಸ್ ಎ ಫೈಲ್ ಸಿಸ್ಟಮ್. It is a file system architecture developed by Microsoft in the late 1970s. ಈ ಒಂದು 1970 ಟೈಮಲ್ಲೇ ಇದು ಒಂದು ಫೈಲ್ ಸಿಸ್ಟಮ್ ಆರ್ಕಿಟೆಕ್ಚರನ್ನು ಡೆವಲಪ್ ಮಾಡಲಾಗಿದೆ. ಅಂದರೆ ಈ ಒಂದು ಫೈಲ್ ಸಿಸ್ಟಮ್, ಈ ಒಂದು ಫೈಲ್ಗಳನ್ನು ಒಂದು ಮೇಂಟೈನ್ ಮಾಡೋದು, ಆಮೇಲೆ ಏನಪ್ಪ ಆ ಥರ ಒಂದು ಅಲೋಕೇಶನ್ ಮಾಡೋದು, ಅದೊಂದು ಗ್ರೂಪ್ ಅಂದಂಗೆ. ಓಕೆ, ಸೊ ಅದನ್ನು ನಾವು ಫೈಲ್ ಅಲೋಕೇಶನ್ ಟೇಬಲ್ ಅಂತ ಅಂತೀವಿ. ಅದೇನು ಮಾಡ್ತದೆ? ಇಟ್ ಯೂಸಸ್ ದ ಸೆಂಟ್ರಲ್ ಟೇಬಲ್ ಅಥವಾ ಅಲೋಕೇಶನ್ ಟೇಬಲ್ ರಿಸೈಡಿಂಗ್ ಆನ್ ಸ್ಟೋರೇಜ್ ಡ್ರೈವ್ ಟು ಟ್ರ್ಯಾಕ್ ಕ್ಲಸ್ಟರ್ಸ್ ಆ್ಯಂಡ್ ಮ್ಯಾಪ್ ಔಟ್ ವೇರ್ ಡೇಟಾ ಫೈಲ್ಸ್ ಆರ್ ಫಿಸಿಕಲಿ ಸ್ಟೋರ್ಡ್ ಆನ್ ದ ಡಿಸ್ಕ್. ಓಕೆ, ಸೊ ಇಲ್ಲಿ ಕಾಮನ್ ವರ್ಷನ್ಸ್ ಏನೇನು? ಸೊ ಇಲ್ಲಿ FAT12, FAT16, FAT32 ಇವೆಲ್ಲ ಫೈಲ್ ಅಲೋಕೇಶನ್ ಟೇಬಲ್ದು ಒಂದು ಮಾಡರ್ನ್ ವರ್ಷನ್ಸು. ಆಮೇಲೆ FAT ಇವೆಲ್ಲವೂ ಏನದಪ್ಪ, ವಿಚ್ ಆರ್ ಸ್ಟಿಲ್ ವೈಡ್ಲಿ ಯೂಸ್ಡ್ ಫಾರ್ USB ಫ್ಲ್ಯಾಶ್ ಡ್ರೈವ್ಸ್ ಆ್ಯಂಡ್ SD ಕಾರ್ಡ್ಸ್ ಡ್ಯೂ ಟು ದೇರ್ ಹೈ ಕಂಪ್ಯಾಟಿಬಿಲಿಟಿ ಅಕ್ರಾಸ್ ದ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ನೋಡಿ ಲಾಸ್ಟ್ ಕ್ವಶನು. ದ ಸೈಜ್ ಆಫ್ IPv4. ನೆನಪಿರಲಿ, IP ಎಲ್ಲರಿಗೂ ನೆನಪುಳಿತದ, ಬಟ್ ಇದು V4 V8 ಅದು ಗೊತ್ತಾಗಲ್ಲ. IPv4. ಓಕೆ, IPv4 ಇದು ಸೈಜ್ ಎಷ್ಟು? ಸೈಜ್ 32. ಹೇಗೆ ನೋಡಿ ಇಲ್ಲಿ ಹೇಳ್ತಾನೆ. ಏನದ 32? ನೋಡಿ, IP ಅಂದರೆ ಏನು? ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4. ಇದರ ಅಡ್ರೆಸ್ ಏನದ? 32 ಬಿಟ್ ನ್ಯೂಮರಿಕ್ ಅಡ್ರೆಸ್. ಅದರ ಸ್ಟ್ರಕ್ಚರ್ ಹೆಂಗಿರುತ್ತಾ? ಇಲ್ಲಿ ನೋಡಿ, ಅದರ ಸ್ಟ್ರಕ್ಚರ್ ಇದೆ. ಸ್ಟ್ರಕ್ಚರ್ ಅಂದರೆ ಏನಪ್ಪ? ಅದು ಯಾವ ರೀತಿ ನಾವು ಅದನ್ನು ಡಿನೋಟ್ ಮಾಡ್ತೀವಿ ಅಂತ ಅರ್ಥ ಆಗತ್ತೆ. ಓಕೆ, ಇದರಲ್ಲಿ ಟೋಟಲ್ 4 ಆಕ್ಟೇಟ್ಸ್ ಇರ್ತವೆ. 4 ಆಕ್ಟೇಟ್ಸ್. ಆಕ್ಟೇಟ್ ಅಂದರೆ ಏನು? ಆಕ್ಟೇಟ್ ಅಂದರೆ 8. ಇದರಲ್ಲಿ 4 ಇರ್ತವೆ ನೋಡಿ. 4 ಇದೊಂದು ಸೆಟ್ಟ,
ಇದೊಂದು ಸೆಟ್, ಇದು 8, ಇದ್ರ ವ್ಯಾಲ್ಯೂ 8, ಇದ್ರ ವ್ಯಾಲ್ಯೂ 8, ಇದ್ರ ವ್ಯಾಲ್ಯೂ 8. ಈ ಟೋಟಲ್ ಎಲ್ಲ ಕೂಡಿಸಿದ್ರೆ 32 ಬಿಟ್ಸ. ಸೊ 1 ಆಕ್ಟೇಟ್ ಮೀನ್ಸ್ 8 ಬಿಟ್ಸ್. ಅರ್ಥ ಆಯ್ತಾ? ಸೊ ಅದು IPv4 ಇದು ಅಡ್ರೆಸ್ ಈಸ್ 32 ಬಿಟ್. ಆಮೇಲೆ IPv6 ನೆನಪಿರಲಿ, ನಾಳೆ ಏನು ಕೇಳ್ತಾರೆ, ಇವತ್ತು IPv4 ಕೇಳಿದ್ರು. IPv6 ಇದ್ರ ಸೈಜ್ ಎಷ್ಟು? ಇದ್ರ ಸೈಜ್ ಎಷ್ಟು? 128 ಬಿಟ್ಸ್. ಇದನ್ನ IPv4 ಬದಲಾಗಿ ಇದನ್ನೇ ಇಂಟ್ರೊಡ್ಯೂಸ್ ಮಾಡಿದ್ರು ಲೇಟೆಸ್ಟಾಗಿ IPv6 ಅಂತ. ಯಾಕೆಂದರೆ IPv4 ಈಸ್ ಡ್ಯೂ ಟು ದ ಗ್ಲೋಬಲ್ ಅಡ್ರೆಸ್ ಎಕ್ಸಾಷನ್. ಓಕೆನಾ? ನೆಕ್ಸ್ಟ್ 16 ಬಿಟ್ಸ್. ದಿಸ್ ಇಸ್ ಟಿಪಿಕಲಿ ದ ಸೈಜ್ ಆಫ್ ಸ್ಟ್ಯಾಂಡರ್ಡ್ ಪೋರ್ಟ್ ನಂಬರ್ ಲೈಕ್ port 80 ಫಾರ್ HTTP ಆರ್ 443. ಆಮೇಲೆ 64 ಬಿಟ್. ದಿಸ್ ಈಸ್ ಎ ಕಾಮನ್ ಆರ್ಕಿಟೆಕ್ಚರ್ ಸೈಜ್ ಫಾರ್ modern computer processors, okay, operating systems, but not a standard IP address size. Standard IP address size ಅಲ್ಲ. ಓಕೆ, ಇಷ್ಟೇ ನೆನಪಿಟ್ಕೊಳ್ಳಿ. IPv6 ಜಸ್ಟ್ ಅ ಮಿನಿಟ್. IPv4 32 ಬಿಟ್ಸ್, 128 IPv6 ನೆನಪಿರಲಿ, ಕೇಳ್ತಾರೆ ಗ್ಯಾರಂಟಿ V6. ಓಕೆ, ಸೊ ಇವಿಷ್ಟು ಒಂದು 5 ಕ್ವಶನ್ಸ್ ಆಗಿದ್ದು. ಬಟ್ ಐ ಹೋಪ್ ನಾನು ನಿಮಗೆ ಅನ್ನಿಸ್ತೀನಿ ಒಂದು ಮೋರ್ ದೆನ್ 10 to 15 ಒಂದು ಕನ್ಸೆಪ್ಟ್ಸ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ಡಿಫ್ರೆಂಟ್ ಕ್ವಶನ್ಸ್ಗಳೊಂದಿಗೆ ನಾವು ಚರ್ಚೆ ಮಾಡ್ಕೋತಾ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಧನ್ಯವಾದಗಳು.